ಇದ್ರಲ್ಲಿ ಏನೇನೆಲ್ಲ ಮಿಕ್ಸ್ ಇದೆ ಅಂತಂದ್ರೆ, ಸೊ 1 ಎಕರೆಗೆ 1 ರಿಂದ 1.5 ಟನ್ನು ಸಾವಯವ ಗೊಬ್ಬರ ಹಾಕಂಡ್ರೆ ಒಳ್ಳೆ ರಿಸಲ್ಟ್ ನಿಮ್ಗೆ ಕಾಣಿಸುತ್ತೆ. ಕೊಕೊಪಿಟ್ನ ಒಂದು ಇದೇನಪ್ಪಾ ಅಂತಂದ್ರೆ, ನೀರ್ನ ಹಿಡಿದಿಟ್ಕೊಳ್ಳೋದಕ್ಕೇನೆ ನಾವು ಕೊಕೊಪಿಟ್ನ ಅದು ಕಂಪೋಸ್ಟ್ ಆಗು ವರ್ಕ್ ಮಾಡುತ್ತೆ, ಮತ್ತೆ ನೀರ್ನ ಹಿಡಿದಿಟ್ಕೊಳ್ಳೋಕ್ಕೂ ಹೆಲ್ಪ್ ಮಾಡುತ್ತೆ. ಸರ್, ಈಗ ನನಗೆ ಇಂದಿನ ಒಂದು ಸಂಚಿಕೆಯಲ್ಲಿ ಎರೆಹುಳು ಗೊಬ್ಬರದ ಬಗ್ಗೆ ತಿಳಿಸ್ಕೊಟ್ರಿ. ಈ Yes, ಒಂದು sir. ಸಂಚಿಕೆಯಲ್ಲಿ ಏನ್ ತಿಳಿಸ್ಕೊಡ್ತೀರಾ ಸರ್? ಸರ್, ಈ ಸಂಚಿಕೆಯಲ್ಲಿ ಇನ್ನೊಂದು ಸಾವಯವ ಗೊಬ್ಬರ, ಅದು ನಮ್ಮಲ್ಲಿ ರೈತ ಮಿತ್ರ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ಒಂದು ಪ್ರಾಡಕ್ಟ್ ಮಾಡ್ತಾ ಇದೀವಿ. ಏನಕ್ಕಪ್ಪ, ಯಾಕೆ ನಾವು ಆಲ್ರೆಡಿ ವರ್ಮಿ ಕಂಪೋಸ್ಟ್ ಮಾಡಿ ಇನ್ನೊಂದು ಪ್ರಾಡಕ್ಟ್ ಏನಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ, ಎರೆಹುಳ ಗೊಬ್ಬರ ಅನ್ನೋದು ಒಂದು ನ್ಯಾಚುರಲ್, ಬಟ್ ಅದು ಈಕ್ವಲೆಂಟ್ ಆಗಿ ಕೆಮಿಕಲ್ ಫರ್ಟಿಲೈಸರ್ಗೆ ಕಾಂಪೀಟ್ ಮಾಡಕ್ ಆಗದೆ ಇರೋದ್ರಿಂದ, ಈಕ್ವಲೆಂಟ್ ಆಗಿ ಅಷ್ಟೇ ಒಂದು ಪ್ರಮಾಣದಲ್ಲಿ ಶಕ್ತಿಯನ್ನು ಕೊಡುವಂತಹ ಗೊಬ್ಬರ ಯಾವ್ದಪ್ಪ ಅಂತಂದ್ರೆ ಆರ್ಗ್ಯಾನಿಕ್ ಗೊಬ್ಬರ. ಅದರಲ್ಲಿ ಏನಾಗುತ್ತೆ, ನಿಮ್ಗೆ NPK ವ್ಯಾಲ್ಯೂಸು ಕೆಮಿಕಲ್ ಫರ್ಟಿಲೈಸರ್ಗಿಂತ ತುಂಬಾ ಕಮ್ಮಿ ಇರುತ್ತೆ. ಸಸ್ಟೈನ್ ಆಗಿ ರಿಸಲ್ಟ್ ಕೊಟ್ರು ಕೂಡ ಅದರದ್ದು NPK ವ್ಯಾಲ್ಯೂ ಕಮ್ಮಿ ಇರೋದ್ರಿಂದ ಗ್ರೋತ್ ಸ್ಲೋ ಆಗಿರುತ್ತೆ. ಸೊ ಹಂಗಾಗಿ ಗ್ರೋತ್ನ ಜಾಸ್ತಿ ಮಾಡಬೇಕು ಅಂದ್ರೆ ಗೊಬ್ಬರನೂ ಕೂಡ ಕೆಮಿಕಲ್ ಫರ್ಟಿಲೈಸರ್ಸ್ಟು ಈಕ್ವಲೆಂಟ್ ಇಲ್ಲ ಅಂದ್ರೂ ಕೂಡ ಅದರ ಲಿಮಿಟಲ್ಲಿ ಬಂದರೆ ಏನಾಗುತ್ತೆ, ಗಿಡಗಳಿಗೆ ಬೆಳವಣಿಗೆ ಚೆನ್ನಾಗಾಗುತ್ತೆ. ಹಂಗಾಗಿ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಒಂದು ಮಾಡ್ತೀವಿ, ಸಾವಯವ ಗೊಬ್ಬರ ಅಂತ ಮಾಡ್ತೀವಿ ಸರ್. ಬ್ರ್ಯಾಂಡ್ ನೇಮ್ ರೈತ ಮಿತ್ರ ಅಂತ ಒಂದು ಬ್ರ್ಯಾಂಡ್ ನೇಮ್ ಮಾಡ್ಕೊಂಡು ಅದರಲ್ಲಿ ನಾವು ಸಾವಯವ ಗೊಬ್ಬರ ಮಾಡ್ತಾ ಇದೀವಿ. ಏನಪ್ಪ ಸಾವಯವ ಗೊಬ್ಬರ ಅಂತಂದ್ರೆ, ನಾವೇನು ಮಾಡ್ತೀವಿ, ಎನ್ರಿಚ್ಮೆಂಟ್ ಆಫ್ ವರ್ಮಿ ಕಂಪೋಸ್ಟ್ ಅಂತ ಹೇಳ್ತೀವಿ ಸರ್. ಎನ್ರಿಚ್ಮೆಂಟ್ ಆಫ್ ವರ್ಮಿ ಕಂಪೋಸ್ಟ್ ಏನಂದರೆ, ಈಗ NPK ವ್ಯಾಲ್ಯೂ ಜಾಸ್ತಿ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಆರ್ಗ್ಯಾನಿಕ್ ಸಾವಯವ ಪೊಟ್ಯಾಶ್ನ ಯೂಸ್ ಮಾಡ್ತೀವಿ, ಸಾವಯವ ಫಾಸ್ಫೇಟ್ನ ಯೂಸ್ ಮಾಡ್ತೀವಿ, ಸಾವಯವ ಇದನ್ನೇನು ನೈಟ್ರೋಜನ್ನ ಒದಗಿಸೋಂತಹ ಇದರಲ್ಲಿ ಎಲ್ಲ ಅಮೆಂಡ್ಮೆಂಟ್ಸ್ ಮಾಡ್ತೀವಿ ಸರ್. ಅಮೆಂಡ್ಮೆಂಟ್ಸ್ ಮಾಡೋದ್ರಿಂದ ಏನಾಗುತ್ತೆ, ಗೊಬ್ಬರ ಎನ್ರಿಚ್ಮೆಂಟ್ ಆಗಿ ಅದರಲ್ಲಿ NPK ವ್ಯಾಲ್ಯೂ ಇಂಪ್ರೂವ್ಮೆಂಟ್ ಆಗುತ್ತೆ. ಎಸ್ ಸರ್. ಈಗ ನಾನು ಈ ಸಾವಯವ ಗೊಬ್ಬರ ಬಳಸೋದಕ್ಕೂ ಈ ನಾನು ರಾಸಾಯನಿಕ ಗೊಬ್ಬರ ಬಳಸೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಸರ್? ಏನೆಲ್ಲ ನಾನು ಬೆಳವಣಿಗೆಗಳನ್ನ ಕಾಣ್ಬೋದು ಸರ್ ಇದರಲ್ಲಿ? ಸರ್, ಈಗ ನೋಡಿ, ಈಗ ನಿಮಗೆ ನಾನು ಮೊದಲೇ ಹೇಳ್ದಂಗೆ, ಈಗ ಪೊಟ್ಯಾಶು ಕೆಮಿಕಲ್ ಪೊಟ್ಯಾಶು ಸಿಗುತ್ತೆ, ಮತ್ತು ಆರ್ಗ್ಯಾನಿಕ್ ಪೊಟ್ಯಾಶು ಈಗ PDM ಅಂತ ಹೇಳ್ತಾರೆ. ಸೊ ನಿಮಗೆ ಈ ಮೊಲಾಸಿಸಲ್ಲಿ ಪ್ರಿಪೇರ್ ಮಾಡೋಂಥ PDM, ಅದು ನೀವು ನೋಡಿದಾಗ ಈ ಕೆಮಿಕಲ್ ಪೊಟ್ಯಾಶಲ್ಲಿ ಒಂದು ಎಷ್ಟು ಪರ್ಸೆಂಟ್ ಇರುತ್ತೋ ಅದೇ ಪ್ರಮಾಣದಲ್ಲಿ ಇದು ಆರ್ಗ್ಯಾನಿಕ್ ಪೊಟ್ಯಾಶಲ್ಲೂ ನಿಮಗೆ ಪೊಟ್ಯಾಶ್ ಸಿಗೋವಂಥ ಚಾನ್ಸಸ್ ಇರೋದ್ರಿಂದ ಏನಾಗುತ್ತೆ, ಸೊ ಎರಡೂ ಈಕ್ವಲ್ ಆಗಿ ರಿಸಲ್ಟ್ನ ಕೊಡ್ತವೆ ಸರ್. ಈಗ ನೀವು ಇದು ಅಷ್ಟೇ, ಫಾಸ್ಫರಸ್ಸು ಅಷ್ಟೇ, ಈಗ ಪ್ರಾಮ್ ಅಂತ ಯೂಸ್ ಮಾಡ್ತಾರೆ, ಪ್ರಾಮಲ್ಲಿ ಇರೋಂತಹ ಪರ್ಸೆಂಟೇಜು ಈಕ್ವಲೆಂಟು DAPಲೂ ಇರುತ್ತೆ ನಿಮಗೆ. ಸೊ ಹಂಗಾಗಿ ಇವನ್ನ ನಾವು ಅಮೆಂಡ್ಮೆಂಟ್ ಮಾಡಿ ಸಾವಯವ ಗೊಬ್ಬರ ತಯಾರು ಮಾಡೋದ್ರಿಂದ ಇದು ಈಕ್ವಲೆಂಟ್ ಇಲ್ಲ ಅಂದ್ರೂ ಕೂಡ ಹತ್ತತ್ರ ಒಂದು ಸೇಮ್ ಕೆಮಿಕಲ್ ಫರ್ಟಿಲೈಸರ್ಸ್ ನಿಮಗೆ ಎಫೆಕ್ಟ್ ಕೊಡುತ್ತೆ, ಬೆಳವಣಿಗೆಗೆ ಜಾಸ್ತಿ ಚೆನ್ನಾಗಿ ಬೆಳವಣಿಗೆ ಬರೋದಕ್ಕೆ ಏನು ಎಫೆಕ್ಟ್ ಕೊಡುತ್ತೋ ಅದೇ ಎಫೆಕ್ಟನ್ನು ಸಾವಯವ ಗೊಬ್ಬರಗಳು ಕೊಡ್ತವೆ ಸರ್. ಈಗ NPK ಅಂತ ಅಂತೀವಿ ನಾವು. ಇದು ರಾಸಾಯನಿಕ ಗೊಬ್ಬರದಲ್ಲಿ NPKನೂ ಇರುತ್ತೆ, ಈ ನಮ್ಮ ಸಾವಯವ ಗೊಬ್ಬರದಲ್ಲಿ NPK ಇರುತ್ತೆ. ಇದ್ರ ಪ್ರಮಾಣದಲ್ಲಿ ಏನಿರುತ್ತೆ, ಅದ್ರ ಪ್ರಮಾಣದಲ್ಲಿ ಏನಿರುತ್ತೆ ಸರ್? NPK ಯಾವ ಪ್ರಮಾಣದಲ್ಲಿ ನಮ್ಗೆ ಕೆಲಸ ಮಾಡುತ್ತೆ? ಒಂದೊಂದು ಗೊಬ್ಬರ ಕೆಮಿಕಲ್ ಫರ್ಟಿಲೈಸರ್ ಆಗುತ್ತೆ, ಒಂದೊಂದು ಗೊಬ್ಬರದಲ್ಲಿ ಒಂದೊಂದು ಪ್ರಮಾಣವನ್ನ ಅವರು ಶಿಫಾರಸ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಇದರಲ್ಲಿ ಸಾವಯವ ಗೊಬ್ಬರದಲ್ಲಿ ನಾವು NPK ವ್ಯಾಲ್ಯೂ FCO ಪ್ರಕಾರ ಮಿನಿಮಮ್ ಇಷ್ಟು ಪರ್ಸೆಂಟ್ ಅಂತ ಇದೆ, ಮಿನಿಮಮ್ 6%ಗಿಂತ ಕಮ್ಮಿ ಇರಬಾರ್ದು. ಸೊ ಆ ಏನು 6% ಇದೆ ಅದನ್ನು ಒಂದು ನಾವು ಜಾಸ್ತಿ ಮಾಡೋಕ್ಕೆ ಅಂದರೆ 8 to 10% ಮಾಡೋಂತಹ ಅಮೆಂಡ್ಮೆಂಟ್ಸ್ ಅಂದರೆ ಮಿಕ್ಸಿಂಗ್ ಆಫ್ ಒಂದು 12 ಐಟಮ್ನ ಮಿಕ್ಸ್ ಮಾಡಿ ಏನು ಮಾಡ್ತೀವೋ ಅದರಲ್ಲಿ NPK ವ್ಯಾಲ್ಯೂನ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್ ಇದರಲ್ಲಿ. ಈಗ ನೀವು ಹೇಳ್ದಂಗೆ ಈಗ ಕೆಲವೊಂದಿಷ್ಟು ಪದಾರ್ಥಗಳನ್ನ ಹಾಕಿ ರೆಡಿ ಮಾಡ್ತೀನಿ ಅಂದರೆ, ಈ ನೀವು ಸಾವಯವ ಗೊಬ್ಬರ ಮಾಡ್ಬೇಕಂದ್ರೆ ಏನೆಲ್ಲ ಪದಾರ್ಥಗಳು ಇರುತ್ತೆ ಸರ್? ಖಂಡಿತ ಸರ್. ಸರ್, ಈಗ ಇದು ನೋಡಿ, ಇದು ಸಾವಯವ ಗೊಬ್ಬರ ಹೇಗಿದೆ, ಇದರಲ್ಲಿ ಏನೇನೆಲ್ಲ ಮಿಕ್ಸ್ ಇದೆ ಅಂತಂದರೆ, ಇದರಲ್ಲಿ ನಾವು ವರ್ಮಿ ಕಂಪೋಸ್ಟ್ನ ಹಾಕ್ತೀವಿ, ಅದರ ಜೊತೆಗೆ ನಾವು ಬೇವಿನ ಹಿಂಡಿ, ಮತ್ತು ಹೊಂಗೆ ಹಿಂಡಿ, ಹರಳಿ ಹಿಂಡಿ, ಮತ್ತು ನಾವು ಆರ್ಗ್ಯಾನಿಕ್ ಪೊಟ್ಯಾಶು, ಆರ್ಗ್ಯಾನಿಕ್ ಫಾಸ್ಫೇಟು, ಅದ್ರ ಜೊತೆಗೆ ನಾವು ಇದನ್ನು ಇದು ಎಗ್ಶೆಲ್ ಪೌಡ್ರು, ಅದ್ರ ಜೊತೆಗೆ ಈ ಕೊಕೊಪಿಟ್ಟು, ಮತ್ತು ಈ ಬಯೋ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ, NPK ಬಯೋ ಫರ್ಟಿಲೈಸರ್ಸು, ಮತ್ತು ಬಯೋ ಕಂಟ್ರೋಲ್ ಏಜೆಂಟ್ಸು, ಟ್ರೈಕೋಡರ್ಮಾ, ಸೂಡಮನಾಸು, ಮತ್ತು ವ್ಯಾಮ್ ಅಂತ ಬರುತ್ತೆ, ಅದೊಂದು ರೂಟ್ ಗ್ರೋತ್ಗೆ ತುಂಬ ಇಂಪ್ರೂವ್ಮೆಂಟ್ ಮಾಡುತ್ತೆ, ಅದೊಂದು ಸೂಕ್ಷ್ಮ ಜೀವಿ. ಸೊ ಅದನ್ನು ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಜೀವಾಮೃತವನ್ನು ಸ್ಪ್ರೇ ಮಾಡ್ತೀವಿ ಮಿಕ್ಸ್ ಮಾಡೋ ಟೈಮಲ್ಲಿ. ಸೊ ಇವೆಲ್ಲವನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಏನಾಗುತ್ತೆ, ಒಳ್ಳೆಯ ಗೊಬ್ಬರ ಆಗಿ ಮಾರ್ಪಾಡಾಗುತ್ತೆ. ಇದು ನಿಮಗೆ ಗೊತ್ತಂಗೆ ಇದು ಬೆಳವಣಿಗೆಗೆ ತುಂಬ ಇಂಪ್ರೂವ್ಮೆಂಟ್ ಮಾಡುತ್ತೆ ಸರ್. ಈ ಒಂದು ಸಾವಯವ ಗೊಬ್ಬರ ನಾನು ರೆಡಿ ಮಾಡಬೇಕಂದ್ರೆ ಎಷ್ಟು ದಿನ ತಗೊಳುತ್ತೆ ಸರ್? ನನಗೆ ಟೈಮಿಂಗ್ ಎಷ್ಟು ದಿನ ಆಗುತ್ತೆ ಸರ್? ನಾನು ಮೊದಲೇ ಹೇಳ್ದಂಗೆ ಏನಾಗುತ್ತೆ, ವರ್ಮಿ ಕಾಂಪೋಸ್ಟು ನಿಮಗೆ 3 to 6 months ತಗುತ್ತೆ. ನಾವೇನು ಮಾಡ್ತೀವಿ, ಎಲ್ಲ ಮೆಟೀರಿಯಲ್ಗಳನ್ನ ಬೇರೆ ಬೇರೆ ಭಾಗದಿಂದ ತೊಗೊಂಬಂದು ಈ ಯೂನಿಟಲ್ಲಿ ಮಿಕ್ಸಿಂಗ್ ಮಾಡಿ ನಾವು 40 kg ಬ್ಯಾಗ್ ಮಾಡ್ತೀವಿ ಸರ್. ಸೊ ಇದು ಒಂದು ಪ್ರೋಸೆಸ್ ಒಂದು 6 to 10 days ನಾವು ಕಂಪ್ಲೀಟ್ ಮಾಡ್ತೀವಿ ಸರ್. ಎಸ್ ಸರ್.
ಈ ಸಾವಯವ ಗೊಬ್ಬರ ಯಾವೆಲ್ಲ ಬೆಳೆಗಳು ಉಪಯೋಗ ಸರ್ ಇದು ನಾನು ಯೂಸ್ ಮಾಡೋದ್ರಿಂದ ಯಾವೆಲ್ಲ ಬೆಳೆಗಳು ನನಗೆ ಉಪಯೋಗ ಆಗುತ್ತೆ ಸರ್ ಇದು? ಸರ್ ಸಾವಯವ ಅನ್ನೋದು ನೋಡಿ ಇದು ಏನಂದ್ರೆ ನ್ಯಾಚುರಲ್ ಆಗಿರೋದ್ರಿಂದ ಎಲ್ಲಾ ಗೊಬ್ಬರಗಳಿಗೂ ಹಾಕ್ಬೋದು, ಎಲ್ಲಾ ಗಿಡಗಳಿಗೂ ಹಾಕ್ಬೋದು. ಅಂದ್ರೆ ಇಂತಷ್ಟು ಪ್ರಮಾಣ ಅಂತ ಹೇಳಿದ್ರೆ ಸೊ 1 ಎಕರೆಗೆ 1 ರಿಂದ 1.5 ಟನ್ನು ಸಾವಯವ ಗೊಬ್ಬರ ಹಾಕಂಡ್ರೆ ಒಳ್ಳೆ ರಿಸಲ್ಟ್ ನಿಮ್ಗೆ ಕಾಣಿಸುತ್ತೆ ಸರ್. ಸರ್ ಈಗ ಆಯ್ತು, ನಾನು 1 ವರ್ಷದಿಂದ 2 ವರ್ಷದವರೆಗೂ ನಾನು ಈಗ ಸಾವಯವ ಗೊಬ್ಬರ ಬಳಸ್ತಾ ಇದ್ದೀನಿ. ನೀರು ಹೀರ್ಕೊಳ್ಳೋದು ಹೆಂಗಿರುತ್ತೆ ಅಂತ ಕೇಳ್ತಾರೆ ಸರ್. ಸರ್ ನಾನು ಮೊದಲೇ ಹೇಳ್ದಂಗೆ ಈಗ ನಾವು ಸಾವಯವ ಗೊಬ್ಬರದಲ್ಲಿ ಕೋಕೋಪಿಟ್ ಯೂಸ್ ಮಾಡ್ತೀವಿ. ಕೋಕೋಪಿಟ್ನ ಒಂದು ಇದೇನಪ್ಪ ಅಂತಂದ್ರೆ ನೀರನ್ನ ಹಿಡಿದಿಟ್ಕೊಳ್ಳೋದಕ್ಕೇನೆ ನಾವು ಕೋಕೋಪಿಟ್ನ ಅದು ಕಂಪೋಸ್ಟ್ ಆಗು ವರ್ಕ್ ಮಾಡುತ್ತೆ, ಮತ್ತೆ ನೀರನ್ನ ಹಿಡಿದಿಟ್ಕೊಳ್ಳೋಕ್ಕೂ ಹೆಲ್ಪ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ನೀವು ಇವಾಗ ಒಂದು 3 ಡೇಸ್ ಒಂದ್ಸರಿ ನೀರು ಕೊಡ್ತಾ ಇದ್ದೀರಾ ಅಂತಂದ್ರೆ ಅದನ್ನ ನಾವು ಒಂದು 5 ಡೇಸ್ಗೆ ಅಥವಾ ಒಂದು 6 ಡೇಸ್ ಒಂದ್ಸ್ ಕೊಡಬೇಕಾಗುತ್ತೆ. ಅವಾಗ ನಿಮ್ಗೆ ಲೇಬರ್ ಕಾಸ್ಟ್ ಕಮ್ಮಿ ಆಗುತ್ತೆ, ಮತ್ತೆ ಎಕ್ಸಸ್ ನೀರು ನೀವು ಹಾಕುವಂತ ಅವಶ್ಯಕತೆ ಇರಲ್ಲ. ಏನಾಗುತ್ತೆ, ಕೋಕೋಪಿಟ್ಟು ಮತ್ತೆ ಸಾವಯವ ಇದು ಏನು ಕಂಟೆಂಟ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ನೀರಿಂಗ್ ಹೋಲ್ಡಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ಬರೀ ಮಣ್ಣಿದ್ದಾಗ ಏನಾಗುತ್ತೆ, ನೀರು ಹರಿದೋಗುತ್ತೆ, ಮತ್ತೆ ಸೂರ್ಯನ ಬೆಳಕು ಬಿದ್ದಾಗ ಎವಾಪರೇಟ್ ಆಗ್ಬಿಡುತ್ತೆ, ಆವಿ ಆಗೋಗುತ್ತೆ. ಬಟ್ ಯಾವಾಗ ನಿಮ್ದು ಆರ್ಗ್ಯಾನಿಕ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಗಿಡಗಳ ಸುತ್ತ, ಅದಕ್ಕೆ ಕೆಲವರು ಏನ್ ಮಾಡ್ತಾರೆ, ಮಲ್ಚಿಂಗ್ ಮಾಡ್ತಾರೆ, ನ್ಯಾಚುರಲ್ ಮಲ್ಚಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಈಗ ಇದರಲ್ಲಿ ಜಮೀನಲ್ಲಿ ಉತ್ಪತ್ತಿಯಾದ ಕಳೆ ಗಿಡಗಳನ್ನೆಲ್ಲ ಅಡಕೆ ಗಿಡದ ಬುಡಕ್ಕೆ ಹಾಕೋದು, ತೆಂಗಿನ ಗಿಡದ ಬುಡಕ್ಕೆ ಹಾಕೋದು. ಅವಾಗ ಏನಾಗುತ್ತೆ, ಅದು ಅಲ್ಲಿರೋಂಥ ಸೂಕ್ಷ್ಮ ಜೀವಿಗಳಿಗೆ ಆಹಾರನೂ ಆಗುತ್ತೆ, ಜೊತೆಗೆ ಇದು ನೀರನ್ನ ಹಿಡಿದಿಟ್ಕೊಳ್ಳುವಂಥ ಕೆಪಾಸಿಟಿನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಹಂಗಾಗಿ ವೀಡಿಂಗ್ ಏನ್ ಮಾಡ್ತಾರೆ ಅಂದ್ರೆ ಕಳೆಗಳನ್ನ ಏನ್ ತೆಗಿತಾರೆ ಅದನ್ನ ಬೆಂಕಿ ಹಚ್ಚಕ್ ಹೋಗ್ಬೇಡಿ, ಅದನ್ನ ಅಲ್ಲೇ ಮಲ್ಚಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಗಿಡಗಳಿಗೆ ನೀರನ್ನ ಅಲ್ಲಿ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಸರ್. ಸರ್ ಈಗ ನಾನು ನಿಮ್ಮನ್ನು ಈ ಕ್ವಶನ್ ಕೇಳಬಾರ್ದು. ಈಗ ರೈತರು ಸಹಿತ ಸಾವಯವ ಗೊಬ್ಬರ ಮಾಡ್ತಿರ್ತಾರೆ, ಮಾರ್ಕೆಟಿಂಗ್ ನಾವು ಯಾವ ತರ ಮಾಡ್ಕೋಬಹುದು ಸರ್? ಸರ್ ಸಾವಯವ ಗೊಬ್ಬರ ಮಾಡೋಂಥವ್ರು ಮಾರ್ಕೆಟಿಂಗು ಖಂಡಿತ ಮಾರ್ಕೆಟ್ ಇದೆ ಸರ್, ಒಳ್ಳೆ ಮಾರ್ಕೆಟ್ ಇದೆ. ಬಟ್ ಏನಪ್ಪಾ ಅಂದ್ರೆ ಒಳ್ಳೆ ಉತ್ತಮವಾದ ಕ್ವಾಲಿಟಿನ ಕೊಟ್ಟು ಅದರಲ್ಲಿ ರಿಸಲ್ಟ್ ಕಾಣ್ತಾ ಇದೆ ಅಂತಂದಾಗ ಖಂಡಿತ ರಿಪೀಟೆಡ್ ಕಸ್ಟಮರ್ಸ್ ಬರ್ತಾರೆ. ನಾವು ಅದರಲ್ಲಿ ಏನೂ ಮಿಕ್ಸ್ ಮಾಡದೇನೆ, ಏನೂ ಇದಿಲ್ದೇನೆ, ಯಾವುದೋ ಒಂದು ಮೆಟೀರಿಯಲ್ ಆಸೆಗೋಸ್ಕರ, ದುಡ್ಡಿನ ಆಸೆಗೋಸ್ಕರ ಏನೋ ಒಂದು ಕೊಟ್ಟಾಗ ಖಂಡಿತ ಒಂದ್ಸರಿ ನಾವು ಅವ್ರನ್ನ ಕೊಟ್ಟು ಅವ್ರಿಗೆ ದುಡ್ಡು ತಗೊಬೋದು. ಬಟ್ 2ನೇ ಟೈಮಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಯಾವುದೇ ಆದ್ರೂ ಕೂಡ ಈಗ ನಾವು ಬೆಳೆಗಳಿಗೆ ಗೊಬ್ಬರ ಹಾಕಿದಾಗ ಅದರಲ್ಲಿ ರಿಸಲ್ಟ್ ಕಾಣಬೇಕು, ಅದು ರೈತನಿಗೆ ಗೊತ್ತಿರುತ್ತೆ. ಈಗ ನಾನು ಒಂದು ಗಿಡಕ್ಕೆ ಗೊಬ್ಬರ ಹಾಕಿದೆ ಅಂದ್ರೆ ಈ ಒಂದು ಅವರು ಡೈಲಿ ಅದನ್ನ ಅಬ್ಸರ್ವ್ ಮಾಡೋದ್ರಿಂದ ಏನಾಗುತ್ತೆ, ಗಿಡ ಬೆಳವಣಿಗೆ ಇದೆಯಾ, ಚೆನ್ನಾಗಿ ಬರ್ತಾ ಇದೆಯಾ ಅನ್ನೋದು ಗೊತ್ತಾಗೋದ್ರಿಂದ ಖಂಡಿತವಾಗೂ ನೀವು ಕ್ವಾಲಿಟಿ ಕೊಂಡಿಲ್ಲ ಅಂದ್ರೆ ನೀವು ಫೀಲ್ಡ್ ಮಾರ್ಕೆಟಲ್ಲಿ ಉಳಿಯೋದು ತುಂಬಾ ಕಷ್ಟ ಆಗುತ್ತೆ. ಸರ್ ಇನ್ನೊಂದು ಪ್ರಶ್ನೆ ಅಂದ್ರೆ ಮಾರ್ಕೆಟಿಂಗ್ ಅಲ್ಲಿ ಈಗ ಲಾಭ ಮತ್ತೆ ನಷ್ಟ ಇದ್ದೇ ಇರುತ್ತೆ. ಸಾವಯವ ಗೊಬ್ಬರ ನಾನು ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ನನಗೆ ಲಾಭ ಯಾವ ತರ ಇರುತ್ತೆ ಸರ್? ನಾನು ಏನ್ ನಿರೀಕ್ಷೆ ಮಾಡ್ಕೋಬಹುದು? ಸರ್ ಅದೇ ಇದು ಸೀಸನ್ ಡಿಪೆಂಡೆಂಟು. ಈಗ ಬೆಳೆ ಬಿತ್ತನೆ ಬೀಜ ಟೈಮಲ್ಲಿ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರ್ತದೆ, ಈಗ ವರ್ಷ ಪೂರ್ತಿ ನಮಗೆ ಡಿಮ್ಯಾಂಡ್ ಇರಲ್ಲ. ಸೊ ಹಂಗಾಗಿ ನಾವು ಪರ್ಟಿಕ್ಯುಲರ್ ಸೀಸನ್ನು, ಈಗ ಮಳೆಗಾಲ ಸೀಸನ್ನು ಅಥವಾ ಬಿತ್ತನೆ ಸೀಸನ್ ಮಾತ್ರ ನಾವು ಇದನ್ನ ಚೆನ್ನಾಗಿ ಪ್ರಮೋಟ್ ಮಾಡಿದ್ರೆ ರೈತರುಗಳು ತಗೊಂಡೋಗಿ ಹಾಕ್ತಾರೆ ಸರ್. ಎಲ್ಲ ವರ್ಷ ಪೂರ್ತಿ ಮಾರ್ಕೆಟಿಂಗು ಸ್ವಲ್ಪ ಕಮ್ಮಿ. ತುಂಬಾ ಧನ್ಯವಾದ ಸರ್. ಈಗ ನೆಕ್ಸ್ಟ್ ಪ್ರಾಡಕ್ಟ್ ಏನಿದೆ ಸರ್ ತಮ್ಮದು? ಸೈಲೇಜ್ ಹೋಗೋಣ ಸೈಲೇಜ್ಗ ಸರ್? ಓಕೆ ಸರ್, ಇದು ಅಂದಾಜ ಒಂದು 15 to 20 kg ಪರ್ ಡೇಗೆ ಕನ್ಸಂಪ್ಷನ್ ಇರುತ್ತೆ. ಅದರ ಪ್ರಕಾರ ನಾವು ಕೊಟ್ಕೊಬೇಕಾಗುತ್ತೆ ಸರ್. ಸರ್ ಈಗ ಹಸುಗಳಿಗೆ ಅಂದರೆ ಒಂದು 15-20 kg ಒಂದು ಹಸುಗೆ ಡೈಲಿ ಬೇಕಾಗುತ್ತೆ. ಮೇಕೆಗಳಿಗಂದ್ರೆ ಒಂದು 1 kg ಅಷ್ಟು ಬೇಕಾಗುತ್ತೆ. ರೈತರು ಡೈರಿ ಫಾರ್ಮ್ ಮಾಡ್ತಾರೆ ಅಂದರೆ ಮೇಯ್ನ್ ಆಗಿ ಅವ್ರಿಗೆ ಪ್ರಾಬ್ಲಮ್ ಬರೋದೇ 2 ಪ್ರಾಬ್ಲಮ್. ಒಂದು ಮೇವಿನ ಪ್ರಾಬ್ಲಮ್, ಇನ್ನೊಂದು ಲೇಬರ್ ಪ್ರಾಬ್ಲಮ್. TMR ಅಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಒಂದು 15 ಐಟಮ್ನ ಮಿಕ್ಸಿಂಗ್ ಮಾಡ್ತೀವಿ. ಅಂದರೆ ಒಂದು ಹಸುಗೆ, ಒಂದು ಮೇಕೆಗೆ ಏನೇನು ರಿಕ್ವೈರ್ಮೆಂಟ್ ಇದೆ, ಆ ರಿಕ್ವೈರ್ಮೆಂಟ್ಗೆ ಏನೇನು ಮೆಟೀರಿಯಲ್ ಬೇಕು ಎಲ್ಲ ಮೆಟೀರಿಯಲ್ ಮಿಕ್ಸ್ ಮಾಡಿ TMR ಬ್ಲೆಂಡರ್ ಅಂತ ಹೇಳ್ತೀವಿ.